ನಮಸ್ಕಾರ ರೀ ಎಲ್ಲರಿಗೂ ಆಶು ಅಡುಗೆ ಮನೆಗೆ ಸ್ವಾಗತ ರೀ. ನಾವು ಇವತ್ತೊಂದು ಸ್ಪೆಷಲ್ ಆದಂಥ ರೆಸಿಪಿ ಮಾಡೋಣ ರೀ. ಅದೇನಪ್ಪ ಅಂತಂದ್ರೆ ದಾಬಾ ಸ್ಟೈಲ್ ಒಳಗೆ ಒಂದು ದಾಲ್ ತಡ್ಕ ಮಾಡೋಣ ರೀ. ಇವತ್ತು ಬಹಳಷ್ಟು ಟೇಸ್ಟಿಯಾಗಿರ್ತೈತೆ ರೀ. ಮತ್ತೇನಪ್ಪ ಅಂತಂದ್ರೆ ಕಡಿಮೆ ಇಂಗ್ರೀಡಿಯೆಂಟ್ ತೊಗೊಂಡು ನಾವು ಇದನ್ನು ರೆಡಿ ಮಾಡ್ಕೋಬೋದು ನೋಡ್ರಿ. ಆಮೇಲೆ ಹೋಟ್ಲ್ ಒಳಗೆ ಹೋಗಿ ತಿಂತೀವಲ್ರಿ, ಅದರ ಟೇಸ್ಟ್ ಒಳಗೆ ಈ ತಡ್ಕ ರೆಡಿ ಆಗ್ತೈತೆ ರೀ. ಅದ್ರ ಸಲುವಾಗಿ ನಾ ಇಲ್ಲಿ 1 ಬೌಲ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿನಿ ರೀ. ಅರ್ಧ ಬೌಲ್ ಆಗುವಷ್ಟು ಇಲ್ಲೇ ನಾ ಹೆಸರು ಬೇಳೆ ತೊಗೊಂಡಿನಿ ರೀ. ನೀವು ನಿಮ್ಮ ಅಳತೆಗೆ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡ್ಬೋದು. ಅದ್ರ ಜೊತೆಗೆ 2 ಟೊಮೆಟೊ, 2 ಉಳ್ಳಿಗಡ್ಡಿ, ಆಮೇಲೆ ಏನಪ್ಪ ಅಂತಂದ್ರೆ 1 7ರಿಂದ 8 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ 1-2 ಪತ್ರಿ ಎಲೆ, ಆಮೇಲೆ ಕರಿಬೇವು ತೊಗೊಂಡಿನಿ ರೀ ಇಲ್ಲಿ. ಅದರ ಜೊತೆಗೆ ಇಲ್ಲಿ 1 ಸ್ಪೂನ್ ಆಗುವಷ್ಟು ಉಪ್ಪು, ಅರ್ಧ ಸ್ಪೂನ್ ಆಗುವಷ್ಟು ಮಸಾಲೆ, ಆಮೇಲೆ 1 ಸ್ಪೂನ್ ಆಗುವಷ್ಟು ಬಂಗಿ ಪುಡಿ, ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ತೊಗೊಂಡೀನಿ ರೀ. ಮತ್ತು ಒಗ್ಗರ್ನಿಗೆ ಏನು ಸಾಮಾನು ಬೇಕತ್ತ ಒಗ್ಗರ್ನೆ ಹಾಕಾಗ ತೋರಿಸ್ತೀನಿ ರೀ. ಇಲ್ಲೇ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಏನಪ್ಪ ಅಂತಂದ್ರೆ 1 ಕುಕ್ಕರಿಗೆ ಹಾಕ್ಕೊಂಡು ನಾವೀಗ ಸಿಟಿ ಹೊಡೆಸ್ಕೋಬೇಕ್ರಿ. ಅದಕ್ಕೆ ನಾ ಇಲ್ಲಿ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಎಣ್ಣೆ ಆ್ಯಡ್ ಮಾಡತ್ತೀನಿ ನೋಡ್ರಿ. ಮತ್ತು ಇದ್ರ ಜೊತೆಗೆ ಏನು ಅಂತಂದ್ರೆ ನಾವು ಎಷ್ಟು ಗ್ಲಾಸ್ ತೊಗೊಂಡಿರ್ತೀವಲ್ಲ ರೀ, ಅದರ ಡಬಲ್ ಆಗುವಷ್ಟು ಅಥವಾ ಅದಕ್ಕಿಂತ ಜಾಸ್ತಿ ಏನು ಅಂತಂದ್ರೆ ನೀರು ಹಾಕ್ಕೋಬೇಕ್ರಿ. ನಾ ಇಲ್ಲಿ 1.5 ಗ್ಲಾಸ್ ಆಗುವಷ್ಟು ಬೇಳೆಗೆ ಟೋಟಲಿ 4 ಗ್ಲಾಸ್ ಆಗುವಷ್ಟು ನೀರು ಯೂಸ್ ಮಾಡತ್ತೀನಿ ರೀ. ಈಗ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡು ಟೊಮ್ಯಾಟೊ, ಆಮೇಲೆ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ರೀ, ಅದೆಲ್ಲನೂ ಹಾಕ್ಕೊಂಬಿಡೋಣ ರೀ. ಅದ್ರ ಜೊತೆಗೆ ಇಲ್ಲಿ ನೋಡಿರಿ, ಉಳ್ಳಿಗಡ್ಡಿ ಜೊತೆ ನಾ ಬೆಳ್ಳುಳ್ಳಿನೂ ಏನು ಅಂತಂದ್ರೆ ಕುಕ್ಕರ್ ಒಳಗನ ಕುದ್ಸಕ್ಕೆ ಹಾಕ್ಕೊಂಬಿಡತ್ತೀನಿ ರೀ ಇಲ್ಲಿ. ಈಗ ಈ ಕುಕ್ಕರನ್ನು ಕುದಿಯಾಕಿಟ್ಟು ಏನಪ್ಪ ಅಂತಂದ್ರೆ 3ರಿಂದ 4 ಸೀಟಿ ಹೊಡೆಸ್ಕೊಂಬಿಡೋಣ ರೀ. ಬ್ಯಾಳೆ ಚೆಂದಂಗೆ ಕುದ್ಬಿಡ್ತಾವೆ ರೀ. ಈಗ 3 ಸೀಟಿ ಆದಮೇಲೆ ನಾ ಇಲ್ಲಿ ಬ್ಯಾಳೆ ನಿಮಗೆ ತೋರ್ಸತ್ತೀನಿ ನೋಡ್ರಿ. ಎಲ್ಲನೂ ಹಣ್ಣಾಗಿ ಕುದ್ಬಿಟ್ಟವ್ರಿ. ಈ ರೀತಿ ಬ್ಯಾಳೆ ಕುದ್ದಿತ್ತಪ್ಪ ಅಂತಂದ್ರೆ ನಾವು ದಾಲ್ ತಡ್ಕ ಮಾಡೋಕೆ ಭಾಳಷ್ಟು ಈಜಿ ಆಗಿಬಿಡ್ತೈತೆ ನೋಡ್ರಿ. ಒಂದು ಸರಿ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣ ರೀ. ನೋಡ್ಬೋದು ಬ್ಯಾಳೆ ಎಷ್ಟು ಚಂದ ಕುದ್ದಾವ. ಈ ರೀತಿ ಎಲ್ಲನೂ ಒಂದು ಸರಿ ತಿರುಗಾಡ್ಕೊಂಡು ಬಿಟ್ಟಿವಿ ಅಂತಂದ್ರೆ ಬ್ಯಾಳೆ ಎಲ್ಲನೂ ಚೆಂದಂಗೆ ಕುಡ್ಕೊಂಡ್ಬಿಡ್ತೈತೆ ರೀ. ಈಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಬಂಗಿ ಪುಡಿ, ಅರ್ಧ ಸ್ಪೂನ್ ಆಗುವಷ್ಟು ಮಸಾಲೆ, ಆಮೇಲೆ 1 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಬಿಡತ್ತೀನಿ ರೀ. ನೀವು ಖಾರ ಜಾಸ್ತಿ ಬೇಕಿತ್ತು ಅಂತಂದ್ರೆ ಇನ್ನೊಂದು ಸ್ವಲ್ಪ ಬಂಗಿ ಪುಡಿ ಆ್ಯಡ್ ಮಾಡ್ಬೋದು. ಇಲ್ಲಿ ಒಗ್ಗರ್ನಿಗೆ ನಾ 2 ಸ್ಪೂನ್ ಎಣ್ಣೆ ಹಾಕ್ಕೊಳತ್ತೀನಿ ರೀ. ಈಗ ಎಣ್ಣೆ ಕಾದಾಗ ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟನ್ನು ಸಾಸಿವೆ ಹಾಕ್ಕೊಂಡೇನಿ ರೀ. ಇದ್ರ ಜೊತೆಗೆ ಏನಪ್ಪ ಅಂತಂದ್ರೆ ನಾನು 2 ರೀತಿಯಾದಂಥ ಜೀರಾ ಇಲ್ಲೇ ಯೂಸ್ ಮಾಡತ್ತೀನಿ. ಈಗ ಹಾಕಿದ್ದು ಶಾಹಿ ಜೀರಾ ರೀ, ಅರ್ಧ ಸ್ಪೂನ್ ಹಾಕೀನಿ. ಇದ್ರ ಜೊತೆಗೆ ನಾರ್ಮಲಿ ನಾವು ಯೂಸ್ ಮಾಡ್ತೀವಲ್ಲ ರೀ, ಆ ಜೀರಾನು ಅರ್ಧ ಸ್ಪೂನ್ ಹಾಕ್ಕೊಂಡೇನಿ ರೀ. ಅದ್ರ ಜೊತೆಗೆ ಒಂದು 10ರಿಂದ 12 ಎಲೆ ಆಗುವಷ್ಟು ಕರಿಬೇವು ಹಾಕ್ಕೊಂಡಿನಿ. ಮತ್ತು 2 ಪತ್ರಿ ಎಲೆ ತೊಗೊಂಡಿದ್ನಲ್ಲ ರೀ, ಅದನ್ನು ಈಗ ಕಟ್ ಮಾಡಿ ಒಗ್ಗರ್ನೆ ಒಳಗೆ ಹಾಕ್ಕೊಂಬಿಡ್ತೀನಿ ರೀ. ನೀವು ಬೇಕಿತ್ತು ಅಂತಂದ್ರೆ ಹಿಂಗೆ ಯೂಸ್ ಮಾಡ್ಬೋದು ರೀ ಇಲ್ಲಿ. ಈಗ ಈ ಒಗ್ಗರ್ನೆ ರೆಡಿ ಆಗೈತಿ. ಇದು ಏನಪ್ಪ ಅಂದ್ರೆ ಬ್ಯಾಳೆ ಒಳಗೆ ಹಾಕ್ಕೊಂಬಿಡೋಣ ರೀ. ಈ ಒಗ್ಗರ್ನಿಗೆ ಏನು ಅಂತಂದ್ರೆ ತಡ್ಕ ಅಂತ ಕರಿತಾರೆ ನೋಡ್ರಿ. ಈಗ ಇದನ್ನು ಹಾಕ್ಕೊಂಡು ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಮಿಕ್ಸ್ ಮಾಡ್ಕೊಂಡು ಏನಪ್ಪ ಅಂತಂದ್ರೆ 1 ಕುದಿ ಬರೋವರೆಗೂ ಚೆಂದಂಗೆ ಈ ಬ್ಯಾಳೆ ಎಲ್ಲನೂ ಕುದಿಸ್ಕೊಂಡ್ಬಿಡ್ಬೇಕ್ರಿ ಇನ್ನೊಂದು ಸರಿ. ಭಾಳಷ್ಟು ಸಿಂಪಲ್ ಆದಂಥ ರೆಸಿಪಿ ಐತ್ರಿ. ಈ ಹೋಟ್ಲಿಗೆಲ್ಲ ಹೋದಾಗ ಏನು ಅಂತಂದ್ರೆ ದಾಲ್ ತಡ್ಕ ಐತಿ ಅಂತಂದು ಹೇಳ್ತಿರ್ತಾರೆ.
ದಾಲ್ ತಡ್ಕ ಅಂದ್ರೆ ಬೇರೆ ಏನೂ ಅಲ್ರಿ, ಈ ರೀತಿ ಬ್ಯಾಳೆ ಕುದಿಸಿ ಮ್ಯಾಗ ಒಗ್ಗರಣೆ ಹಾಕ್ಕೊಂಡು ತಿನ್ನೋದಷ್ಟೇ ನೋಡ್ರಿ. ಈ ರೀತಿ ಏನಪ್ಪ ಅಂತಂದ್ರೆ ಚಂದಂಗೆ ಬ್ಯಾಳೆ ಕುದ್ದಾದ್ಮೇಲೆ ನಮ್ದು ದಾಲ್ ತಡ್ಕ ರೆಡಿ ಆಗಿರ್ತೈತಿ. ನೀವು ಈ ರೀತಿ ಒಂದು ಸರಿ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ. ಭಾಳಷ್ಟು ಸಿಂಪಲ್ ಆದಂಥ ರೆಸಿಪಿ ಐತಿ. ಚಪಾತಿ ಅನ್ನದ ಜೊತೆ ಆಮೇಲೆ ರೊಟ್ಟಿ ಜೊತೆ ಇದು ಟೇಸ್ಟಿಯಾಗಿರ್ತೈತೆ ರೀ. ಒಂದು ಬೌಲಿಗೆ ಇದನ್ನು ಸರ್ವ್ ಮಾಡ್ಕೊಂಬಿಡೋಣ ರೀ. ನೋಡ್ಬೋದು ರೀ, ಭಾಳಷ್ಟೇನು ಕಲರ ಇಲ್ಲ, ಆಮೇಲೆ ಆಡಾಗಿ ಯಾವುದೂ ಮಸಾಲೆ ಇಲ್ಲ. ಅಗದಿ ಸಿಂಪಲ್ ರೀತಿ ಒಳಗೆ ಈ ರೀತಿ ದಾಲ್ ತಡ್ಕ ನೀವು ಮಾಡ್ಕೋಬೋದು ನೋಡ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ರೀ.